ಅಸೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಾಗ ಏನು ಮಾಡ್ಲಿಕತ್ತೀರಿ? ಏನು ಮಾಡಿಲ್ರಿ. ಸಿನಾಪ್ಸಿಸ್ ಓದಿರಿ? ಇನ್ನೊಂದ್ಸತಿ ಓದ್ಬೇಕ್ರಿ ಸಿನಾಪ್ಸಿಸ್. ಹ್ಮ್. ಅಸೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಾಗ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಪ್ರಾಪರ್ಟಿ ಇನ್ಫಾರ್ಮೇಶನ್ಗಳನ್ನ ನೀವು ಅಸೆಟ್ ಅಂದ್ರೆ ಏನು? ಅಸೆಟ್ ಇಸ್ ನಥಿಂಗ್ ಬಟ್ ಒಂದೊಂದು ಆಸ್ಪೆಕ್ಟ್ ನಾಗ ಒಂದೊಂದು ಬರ್ತಾರೆ. ಸೇ ಈಗ ನಾರ್ಮಲ್ ಪೀಪಲ್ನಾಗ ಪ್ರಾಪರ್ಟಿ ಅಂದ್ರೆ ಒಂದು ಮನಿ ಇರ್ಬೋದು, ಹೊಲ ಇರ್ಬೋದು, ನೆಲ ಇರ್ಬೋದು, ಇದಕ್ಕೆ ನಾವೇಂದ್ರೆ ಅಸೆಟ್ ಅಂತ ಹೇಳ್ತೀವಿ. ಒಂದು ಕಂಪನಿ ಬಂತು ಅಂತಂದ್ರೆ ಕಂಪನಿ ಪ್ರಾಪರ್ಟೀಸ್, ಕಂಪ್ನಿದು ಮಷೀನ್ಸ್ಗಳು ಇರ್ತಾವ, ವೆಹಿಕಲ್ಸ್ ಇರ್ತಾವ, ಇವಕ್ಕೆ ನಾವೇನಂತಂದ್ರೆ ಅಸೆಟ್ ಅಂತ ಹೇಳ್ತೀವಿ. ಸೊ ಹಂಗ ನಮ್ದು ಅಪ್ಲಿಕೇಶನ್ ನಾವೇನ್ ಮಾಡ್ತೀವಿ ಅಂದ್ರ ಒಬ್ಬ ಯೂಸರ್ ಅವನ ಬಲ್ಲಿ ಇರುವಂತ ಅಸೆಟ್ ಗಳನ್ನ ಇಲ್ಲಿ ಸೇಲಿಗೆ ಹಾಕ್ಲಿಕ್ಕೆ ಯೂಸ್ ಮಾಡೋಂತ ಒಂದು ಅಪ್ಲಿಕೇಶನ್ ಇದು. ಓಕೆ, ಸೊ ಇಷ್ಟು ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ನೀವೇಂದ್ರೆ ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಸೊ ಆ ಪ್ರಾಜೆಕ್ಟ್ ರನ್ ಮಾಡ್ಬೇಕು ಅಂತಂದ್ರ ನಿಮ್ ಕಾಲೇಜ್ ಸಿಸ್ಟಮ್ನಾಗ ನೀವು ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ನಿಮ್ ಡೌಟ್ ಇದ್ದಾಗ ನೀವು ಆಮೇಲೆ ಮೈಕ್ ಆನ್ ಮಾಡಿ ಕೇಳ್ರಿ. ಓಕೆ, ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ನೀವೇನ್ ಮಾಡ್ತೀರಿ, ನೀವು ನಿಮ್ದು ಪ್ರಾಜೆಕ್ಟ್ನಾಗ ಇಬ್ರು ಯೂಸರ್ ಬರ್ತಾರೆ, ಒಂದು ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಯೂಸರ್ ಅಂತೇಳಿ. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಯಾರ್ಯಾರು ಏನೇನು ಅಸೆಟ್ಸ್ ಹಾಕ್ಯಾರ ಅದರದ್ದು ಇನ್ಫಾರ್ಮೇಶನ್ ನೋಡಬಹುದು. ಯೂಸರ್ ಅಂತಂದ್ರೆ ಅವ ಏನ್ ಮಾಡ್ತಾನ ಅಂದ್ರೆ ಅವ್ರ ಬಳಿ ಏನೇನು ಅಸೆಟ್ಸ್ಗಳವ ಆ ಅಸೆಟ್ ನ ಇದ್ರೊಳಗೆ ಅಪ್ಲೋಡ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಇದನ್ನ ಹೇಳಿ ನಿಮ್ ಕಾಲೇಜ್ ಸಿಸ್ಟಮ್ನಾಗ ದಿಸ್ ಪಿ ಸಿ ಓಪನ್ ಮಾಡ್ರಿ. ದಿಸ್ ಪಿ ಸಿ ಒಳಗ ಸಿ ಡ್ರೈವ್, ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್. ಆ SSKB ಫೋಲ್ಡರ್ ಒಳಗ ನಿಮ್ದು ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಫೋಲ್ಡರ್ ಇರ್ತದೆ. ಇದ್ರಾಗ ಎಲ್ಲಾರ್ದು ಪ್ರಾಜೆಕ್ಟ್ ಅವ. ನಿಮ್ ಪ್ರಾಜೆಕ್ಟ್ ಯಾವ್ದದ ನೀವು ಸ್ಪೆಸಿಫಿಕ್ಲಿ ಆ ಪ್ರಾಜೆಕ್ಟ್ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತದ, ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಎರಡು ಫೈಲ್ ಇಂಪಾರ್ಟೆಂಟ್ ಅವ. ಒಂದು server.bat ಅಂತೇಳಿ, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಸೊ ನೀವು ಇವೆರಡು ರನ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಯಾವ್ದಾರ ಬೇರೆ ವಿಂಡೋ ಓಪನ್ ಇತ್ತು ಅಂದ್ರೆ ಎಲ್ಲ ಕ್ಲೋಸ್ ಮಾಡ್ಬೇಕು ಆ ಸಿಸ್ಟಮ್ನಾಗ. ಕ್ಲೋಸ್ ಮಾಡಿದ್ಮೇಲೆ ಈ server.bat ಡಬಲ್ ಕ್ಲಿಕ್ ಮಾಡ್ತೀರಿ. ಸೊ server.bat ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಸರ್ವರ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಪ್ಲಿಕೇಶನ್ ರನ್ ಆಯ್ತು ಅಂತಂದ್ರೆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ತದ. ಇದನ್ನ ಮಿನಿಮೈಸ್ ಮಾಡಿ. ಮಿನಿಮೈಸ್ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಒಂದು ಫೋಲ್ಡರ್ ಇರ್ತದ, ಆ ಪ್ರಾಜೆಕ್ಟ್ ಫೋಲ್ಡರ್ ಓಪನ್ ಮಾಡ್ರಿ. ಸೊ ಆ ಪ್ರಾಜೆಕ್ಟ್ ಫೋಲ್ಡರ್ ಓಪನ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಾಗ ಆಸ್ ಐ ಟೋಲ್ಡ್ ಯು ಇಲ್ಲಿ ಇಬ್ರು ಯೂಸರ್ ಇರ್ತಾರೆ, ಒಂದು ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಯೂಸರ್ ಅಂತೇಳಿ. ಸೊ ಈಗ ಫಸ್ಟ್ ನಾ ಏನ್ ಮಾಡ್ತೀನಿ, ಯೂಸರ್ ಅಂತ ರಿಜಿಸ್ಟರ್ ಮಾಡ್ಕೋಬೇಕಾಗ್ಯದ. ಸೊ ಎಕ್ಸಾಂಪಲ್ ಇಲ್ಲಿ ಯಾರೋ ನೀವೇ ಇದ್ರೊಳಗ ರಿಜಿಸ್ಟರ್ ಮಾಡ್ಕೋಬೇಕಾಗ್ಯದ. ಸೊ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ನೀವಲ್ಲಿ ರಿಜಿಸ್ಟರ್ ಅಂತ ಬಟನ್ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿ ನಿಮ್ದೆಲ್ಲ ಇನ್ಫಾರ್ಮೇಶನ್ ಇದ್ರೊಳಗ ಆಡ್ ಮಾಡ್ತೀರಿ. ಸೊ ನಿಮ್ದು ಇನ್ಫಾರ್ಮೇಶನ್ ಆಡ್ ಮಾಡ್ಲಿಕ್ಕೆ ಸೊ ನೇಮ್ ASHWINI ಅಶ್ವಿನಿ, ಸೇ ಯೂಸರ್ ನೇಮ್ನ ಅಶ್ವಿನಿ ಅಂತ ಹೇಳ್ತೀನಿ. ಇಮೇಲ್ ID ashwini@gmail.com. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಒಂದು ರ್ಯಾಂಡಮ್ ನಂಬರ್ ಹಾಕ್ತೀರಿ. ನೆಕ್ಸ್ಟ್ ಅದಾದ್ಮೇಲೆ ಪಾಸ್ವರ್ಡ್ನು ಅಶ್ವಿನಿ 2 ಸರ್ತಿ ಹಾಕ್ತೀನಿ. ಜೆಂಡರ್ ಫೀಮೇಲ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಅಂಡ್ ದೆನ್ ನಿಮ್ದು ಅಡ್ರೆಸ್ ಏನಂದ್ರೆ ಅಡ್ರೆಸ್ ಹಾಕ್ತೀವಿ. ಸೊ ಲೆಟರ್ಸ್ ಅಸ್ಯೂಮ್ ದಟ್ ಅಡ್ರೆಸ್ ಜಸ್ಟ್ ನಾ ಏನು ಮಾಡ್ತೀನಿ, ಈಗ BSVAKLYAN ಬಸವ ಕಲ್ಯಾಣ ಅಂತ ಕೊಡ್ತೀನಿ. ಕೊಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀನಿ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂತು. ಓಕೆ ಅಂತ ಕ್ಲಿಕ್ ಮಾಡ್ರಿ. ನಿಮ್ದು ಅಕೌಂಟ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಿ, ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇರ್ತದ, ಲಾಗಿನ್ ಕ್ಲಿಕ್ ಮಾಡ್ರಿ. ಲಾಗಿನ್ ಕ್ಲಿಕ್ ಮಾಡಿ ಯೂಸರ್ ಟೈಪ್ನಾಗ ಇಲ್ಲಿ ಯೂಸರ್ ಅಂತ ಸೆಲೆಕ್ಟ್ ಮಾಡ್ತೀರಿ. ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಏನ್ ಕೊಟ್ಟಿರ್ತೀರಿ ಆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಟೈಪ್ ಮಾಡ್ತೀರಿ. ಟೈಪ್ ಮಾಡಿ ಯು ವಿಲ್ ಎಂಟರ್ ದ ಲಾಗಿನ್ ಅಂತ ಬಟನ್. ಸೊ ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಲಾಗಿನ್ ಆಗ್ತಾನೆ. ಸೊ ಯೂಸರ್ ಲಾಗಿನ್ ಆಗಿ ಏನೇನ್ ಮಾಡಬಹುದು, ಇಲ್ಲಿ 3 ಆಪರೇಷನ್ ಮಾಡಬಹುದು ನೀವು. ಒಂದು ಅಸೆಟ್ ಆಡ್ ಮಾಡಬಹುದು, ಸರ್ಚ್ ಮಾಡಬಹುದು, ಅಂಡ್ ನಿಮ್ದು ಪಾಸ್ವರ್ಡ್ ಏನ್ ಬೇಕು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬಹುದು. ಸೊ ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಆಡ್ ಅಸೆಟ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಆಡ್ ಅಸೆಟ್ ಅಂತಂದಾಗ ನಿಂಬಲ್ಲಿ ಬೇರೆ ಬೇರೆ ಟೈಪ್ ಆಫ್ ಅಸೆಟ್ಸ್ ಇರ್ತವ. ಆ ಯಾವ ಅಸೆಟ್ ಅದ ನೀವು ಇದು ಸೆಲೆಕ್ಟ್ ಮಾಡ್ತೀರಿ. ಸೇ ಲೆಟ್ ಅಸ್ ಅಸ್ಯೂಮ್ ದಟ್ ನಿಂಬಲ್ಲಿ ಏನಂತಂದ್ರೆ ಒಂದು ಓಪನ್ ಪ್ಲಾಟ್ ಅದ, ಆ ಓಪನ್ ಪ್ಲಾಟ್ ಸೆಲೆಕ್ಟ್ ಮಾಡ್ತೀರಿ. ಈ ಓಪನ್ ಪ್ಲಾಟಿಗೆ ನೀವೇನು ಸೇಲ್ ಮಾಡ್ಬೇಕಾಗ್ಯದ, ರೆಂಟ್ ಮೇಲೆ ಕೊಡ್ಬೇಕಾ, ಲೀಸ್ ಮೇಲೆ ಕೊಡ್ಬೇಕಾ, ಅಥವಾ ಪಾರ್ಟ್ನರ್ಶಿಪ್ನಾಗ ಯಾರಿಗಾರ ಕೊಡ್ಬೇಕಾಗ್ಯದ, ಅದನ್ನ ಸೆಲೆಕ್ಟ್ ಮಾಡ್ಕೋತೀರಿ. ಸೊ ಎಕ್ಸಾಂಪಲ್ ನೀವೇನಂತಂದ್ರೆ ಇದು ಪ್ಲಾಟ್ ಸೇಲ್ ಮಾಡ್ಬೇಕಾಗ್ಯದ. ನೆಕ್ಸ್ಟ್ ಇಲ್ಲಿ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಅದ ಅದು ಪ್ರಾಪರ್ಟಿ ಅಂತೇಳಿ ಒಂದೇ. ಸೊ ಇಲ್ಲೇನ್ ಮಾಡ್ತಾನೆ ಅಂತಂದ್ರೆ ಅವ ಅಸೆಟ್ ಅವನ್ ಸೇಲ್ ಮಾಡ್ಬೇಕಾಗ್ಯದ, ಸೇಲ್ ಮಾಡ್ತಾನೆ, ಸೇಲ್ ಅಂತ ಮೆನ್ಷನ್ ಮಾಡ್ತಾನೆ.
ಈಗ ಅದು ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟದ, ನಿಮ್ಮಲ್ಲಿ ಪ್ಲಾಟ್ ಇದ್ದ ಸೈಜ್ ಏನದ, ಸೇ ಪ್ಲಾಟ್ ಸೈಜ್ 1200 ಸ್ಕ್ವೇರ್ ಫೀಟ್ ಅದ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಆ ಪ್ಲಾಟ್ ಎಲ್ಲದ ಏನದ ಅದು ಇನ್ಫಾರ್ಮೇಶನ್ ಹಾಕಬೇಕು. ಸೊ ಅಡ್ರೆಸ್ ನೀವೇನ್ ಮಾಡ್ತೀರಿ, ಸಮ್ ಸೇ ಬ್ಯಾಂಕ್ ಕಾಲನಿ ಒಳಗದ, ಸಿಟಿ ಬಸವ ಕಲ್ಯಾಣ್ನಾಗೆ ಅದ, BASVAKLYAN ಬಸವ ಕಲ್ಯಾಣ್, ಸೇ ಸ್ಟೇಟ್ ಕರ್ನಾಟಕ. ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್, ಅದ್ರ ಸುತ್ತಮುತ್ತ ಏನಾದ್ರು ಲ್ಯಾಂಡ್ ಮಾರ್ಕ್ ಇತ್ತು ಅಂದ್ರೆ ಲ್ಯಾಂಡ್ ಮಾರ್ಕ್ ಕೊಡ್ತೀರಿ. ಸೇ ನಾವು SSKB ಕಾಲೇಜ್ ಅಂತ ಹಾಕಂ. ನೆಕ್ಸ್ಟ್ ಯಾವ ಕಾಲನಿ ಒಳಗೆ ಬರ್ತದೆ, ಸೇ ಅದು ಬ್ಯಾಂಕ್ ಕಾಲನಿ ಒಳಗೆ ಬರ್ತದೆ, ಸೊ ಬ್ಯಾಂಕ್ ಕಾಲನಿ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಯರ್ ಬೈ ಡೀಟೇಲ್ಸ್ ಅಂತಂದ್ರೆ ಅದ್ರ ಸನಿ ಏನದ ಅಂತ ಅನ್ನೋದು ಇನ್ಫಾರ್ಮೇಶನ್ ಕೊಡೋದಿರ್ತದ. ಸೊ ನಿಯರ್ ಬೈ ಡೀಟೇಲ್ಸ್ ಸೇಮ್ SSKB ಕಾಲೇಜ್. ನೆಕ್ಸ್ಟ್ ಪ್ಲಾಟ್ ಹೆಂಗ್ ಅದ, ಓಪನ್ ಪ್ಲಾಟ್ ಅದ, NA ಅದ, GD ಅದ, ಇವೆಲ್ಲ ಪರ್ಮಿಷನ್ ಇರ್ತಾವ್ರಿ. ಅದು ಕಾರ್ಪೊರೇಷನ್ ಅಂಡರ್ನಾಗ ಬರ್ತದೋ, ಅದೆಲ್ಲ ಖಾತಾ, A ಖಾತಾ ಅದನ್ನ, B ಖಾತಾ ಅದನ್ನ, ಅದು ಇನ್ಫಾರ್ಮೇಶನ್ ಕೊಡೋದಿರ್ತದ. ಆ ಇನ್ಫಾರ್ಮೇಶನ್ಗಳು ಇಲ್ಲಿ ಮೆನ್ಷನ್ ಮಾಡ್ತೀರಿ. ಲೈಕ್ ಓಪನ್ ಪ್ಲಾಟ್ A ಖಾತಾ. ಸೊ ಓಪನ್ ಪ್ಲಾಟ್ A ಖಾತಾ ಅಂತ ಕೊಡ್ತೀನಿ. ನೀವು ಎಷ್ಟಕ್ಕೆ ಸೇಲ್ ಮಾಡ್ಬೇಕಂತ ಮಾಡಿರಿ ಅದು ಕಾಸ್ಟ್ ಇಲ್ಲಿ ಮೆನ್ಷನ್ ಮಾಡ್ತೀರಿ. ಸೊ ಯು ವಾಂಟ್ ಟು ಸೆಲ್ ಇಟ್ ಫಾರ್ ಸಮ್ 15 lakhs. ಸೊ ನೀವು ಒಂದು 15 ಲಕ್ಷಕ್ಕೆ ಈ ಪ್ರಾಪರ್ಟಿ ಸೇಲ್ ಮಾಡ್ಬೇಕಾಗಿದೆ. ಸೊ ಅದು ಕಾಸ್ಟ್ ಕೊಟ್ಟು ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಇಟ್ ಸೇಸ್ ಅಸೆಟ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೀವ್ ಏನ್ ಸೇಲ್ ಮಾಡ್ಬೇಕಂತ ಮಾಡಿದ್ರಿ ಅದು ಅಸೆಟ್ ಆಡ್ ಆಯ್ತು. ಸೊ ವ್ಯೂ ಅಸೆಟ್ ಲಿಸ್ಟ್ ಅಂತ ಕ್ಲಿಕ್ ಮಾಡ್ರಿ. ನೀವು ಆಡ್ ಮಾಡಿದ್ದು ನಿಮ್ದು ಪ್ರಾಪರ್ಟಿ ಅಷ್ಟೇ ತೋರಿಸ್ಲಿಕ್ಕೆ. ಇದು ನಾಳೆ ನಿಮಗೆ ಡಿಲೀಟ್ ಮಾಡ್ಬೇಕನ್ನಿಸ್ತು ಅಥವಾ ಸೇಲ್ ಆಗಿತ್ತು, ಸೇಲ್ ಆಗ್ಯದ ಅಥವಾ ಸೇಲ್ ಮಾಡೋದು ಕ್ಯಾನ್ಸಲ್ ಮಾಡ್ತೀರಿ ಒಲ್ಲಾಗ ಸೇಲ್ ಮಾಡ್ಲಿಕ್ಕೆ ಅಂತಂದ್ರೆ ಡಿಲೀಟ್ ಬಟನ್ ಕ್ಲಿಕ್ ಮಾಡಿ ನೀವು ಅದನ್ನ ಡಿಲೀಟ್ ಮಾಡ್ಬೋದು. ನೀವು ಅಲ್ಲಿ ಏನೇನು ಆಡ್ ಮಾಡಿದ್ರಿ, ನೀವು ಆಡ್ ಮಾಡಿರುವಂತ ನಿಮ್ದು ಅಸೆಟ್ಗಳು ಇಲ್ಲಿ ತೋರಿಸ್ತು. ಈಗ ಸಪೋಸ್ ನಿಮಗೆ ಒಂದ್ ಯಾವ್ದೋ ಅಸೆಟ್ ಪರ್ಚೇಸ್ ಮಾಡ್ಬೇಕಾಗ್ಯದ. ಪರ್ಚೇಸ್ ಮಾಡ್ಬೇಕು ಅಂತಂದ್ರ ನೀವೇನ್ ಮಾಡ್ತೀರಿ, ಸರ್ಚ್ ಅಸೆಟ್ ಅಂತ ಕ್ಲಿಕ್ ಮಾಡ್ತೀರಿ. ಸರ್ಚ್ ಅಸೆಟ್ನಾಗ ನೀವು ಯಾವ ಟೈಪ್ ಅಸೆಟ್ ಬೇಕಾಗ್ಯದ ಅದು ಅಸೆಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀರಿ. ಸೊ ಎಕ್ಸಾಂಪಲ್ ನಿಮ್ಗೊಂದು ಹೌಸ್ ಬೇಕಾಗ್ಯದ, ಸೊ ಹೌಸ್ ಅನ್ಕೊಡ್ರಿ, ಸರ್ಚ್ ಅನ್ಕೊಡ್ರಿ. ಹೌಸ್ ಇದ್ರೆ ಯಾವ್ದಾರ ಇನ್ಫಾರ್ಮೇಶನ್ ತೋರಿಸ್ತದೆ. ಈಗ ನೋಡ್ಬೋದು ಅಸೆಟ್ ಟೈಪ್ ಹೌಸ್ನಾಗ ಇದು ಒಂದು ಹೌಸ್ ಅದ, ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಾರ ಅವ್ರು. ಸೊ ಕಂಡೀಷನ್ ಬಾರ್ಗೇನ್ ಅಫ್ಕೋರ್ಸ್ ಕಾಸ್ಟ್ ಅವ್ರು ಹಾಕಿಲ್ಲ, ಸೊ ಅದಕ್ಕೆ ಬ್ಲಾಂಕ್ ತೋರಿಸ್ತು. ಕೆಲವು ಮಂದಿ ಕಾಸ್ಟ್ ಪ್ರಿಫರ್ ಮಾಡಂಗಿಲ್ಲ, ನೀವು ಫೋನ್ ಮಾಡ್ರಿ ನಾ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಅಂತ ಕೇಸಸ್ನಾಗ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸಿಗ್ತದ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಯು ಕ್ಯಾನ್ ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇನ್ ದಿಸ್, ಅಥವಾ ಅವ್ರ ಜೊತೆ ಡಿಸ್ಕಷನ್ ಹೋಗ್ಬೋದು. ಅದೇ ರೀತಿಯೊಳಗ ಬೇರೆ ಬೇರೆ ಟೈಪ್ ಆಫ್ ಇದು ಪ್ರಾಪರ್ಟೀಸ್ ಸರ್ಚ್ ಮಾಡ್ಬೇಕಾಗಿದೆ. ಈಗ ಎಕ್ಸಾಂಪಲ್ ನನಗೆ 1 BHK ಫ್ಲಾಟ್ ಬೇಕಾಗ್ಯದ. ಸೊ ಇಲ್ಲಿ 1 BHK ಫ್ಲಾಟ್ ನೋಡ್ಬೋದು, ಎಲ್ಲ ಇನ್ಫಾರ್ಮೇಶನ್ ತೋರ್ಸ್ಯಾರ ಅವರು. ಸೇ ಇಲ್ಲಿ ಅಂತಂದ್ರೆ ಕಾಸ್ಟ್ ಎಷ್ಟದ ಮೆನ್ಷನ್ ಮಾಡ್ಯಾರ, ರಾಹುಲ್ ಅಂದ್ ಹೆಸರು ಮೇಲದ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿಯೊಳಗ ಪ್ರತಿ ಒಬ್ಬೊಬ್ಬ ಯೂಸರ್ ಅವ್ರದ್ದು ಏನ್ ಪ್ರಾಪರ್ಟೀಸ್ ಹಾಕಿರ್ತಾರ ಆ ಪ್ರಾಪರ್ಟಿ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಕೋಬಹುದು. ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೇಕಾಗಿತ್ತಂದ್ರೆ ಯು ಕ್ಯಾನ್ ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಆಪ್ಷನ್ ಬಂದು ಚೇಂಜ್ ಪಾಸ್ವರ್ಡ್. ಈಗ ನೀವು ಅಲ್ಲಿ ರಿಜಿಸ್ಟರ್ ಮಾಡೋ ಹೊತ್ತನಾಗ ನೀವು ಅಲ್ಲೇನ್ ಪಾಸ್ವರ್ಡ್ ಅಶ್ವಿನಿ ಅಂತ ಹಾಕಿದ್ರಿ, ಅದನ್ನ ಚೇಂಜ್ ಮಾಡಿ ಬೇರೆ ಪಾಸ್ವರ್ಡ್ ಹಾಕ್ಬೇಕಾಗಿದೆ ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ತೀರಿ, ಇಲ್ಲಿ ನಿಮ್ದು ಆಕ್ಚುಯಲ್ ಪಾಸ್ವರ್ಡ್ ASHWINI ಅಶ್ವಿನಿ ಅಂತ ಹಾಕ್ತೀರಿ. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಹೊಸ ಪಾಸ್ವರ್ಡ್ ಏನ್ ಬೇಕಾಗ್ಯದ, ಸೇ ASHWINI 123. ನೆಕ್ಸ್ಟ್ ASHWINI 123 ದಟ್ ಇಸ್ ಹೊಸ ಪಾಸ್ವರ್ಡ್ನಾಗ ಅಶ್ವಿನಿ 123 ಅಂತ ಬೇಕಾಗ್ಯದ. ಅದನ್ನ ಕೊಟ್ಟು ನೀವು ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪಾಸ್ವರ್ಡ್ ಚೇಂಜ್ ಅಂತ ಮೆಸೇಜ್ ಕೊಡ್ತೀವಿ. ಸೊ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗ್ಬೇಕು ಅಂತಂದಾಗ ಯೂಸರ್ ನೇಮ್ ಅಶ್ವಿನಿ ಅಂತ ಹಾಕ್ತಿರಿ, ಪಾಸ್ವರ್ಡ್ ಅಶ್ವಿನಿ 123 ಅಂತ ಹಾಕ್ಬೇಕು. ಇಲ್ಲ ಅಂತಂದ್ರೆ ಲಾಗಿನ್ ಆಗ್ಲಿಕ್ಕೆ ಆಗಂಗಿಲ್ಲ. ಸೊ ಈ ರೀತಿಯೊಳಗ ಒಬ್ಬ ಯೂಸರ್ ಅಸೆಟ್ಗಳು ಆಡ್ ಮಾಡಬಹುದು. ಅಂದ್ರೆ ಅವನಿಗೆ ಏನ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಾಗ್ಯದ, ಯಾವ ಟೈಪ್ ಆಫ್ ಅಸೆಟ್ ಅದ, ಆಮೇಲೆ ಅದನ್ನ ಏನ್ ಮಾಡ್ಬೇಕಾಗ್ಯದ ಮಾಡ್ಯಾನ, ಪಾರ್ಟ್ನರ್ಶಿಪ್ ನಾಗ ತಗೋಬೇಕಂತ ಮಾಡ್ಯಾನೋ ಅಥವಾ ಲೀಸ್ ಕೊಡ್ಬೇಕಾಗ್ಯದೋ ರೆಂಟ್ ಕೊಡ್ಬೇಕಾಗ್ಯದೋ ಸೆಲೆಕ್ಟ್ ಮಾಡ್ಕೋತಾನೆ. ನೆಕ್ಸ್ಟ್ ಬಂದು ಅವನಿಗೆ ಏನಾದ್ರೂ ಪ್ರಾಪರ್ಟೀಸ್ ಬೇಕಾಗಿತ್ತು ಅಂತಂದ್ರೆ ಈ ಕ್ಯಾನ್ ಸರ್ಚ್ ಫಾರ್ ದ ಪ್ರಾಪರ್ಟಿ ಅಂಡ್ ಈ ಕ್ಯಾನ್ ಪರ್ಚೇಸ್ ಇಟ್. ಮೂರನೇ ಆಪ್ಷನ್ ಅವನಿಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂತಂದ್ರೆ ಈ ಕ್ಯಾನ್ ಸೆಲೆಕ್ಟ್ ದ ಚೇಂಜ್ ಪಾಸ್ವರ್ಡ್ ಅಂಡ್ ಈ ಕ್ಯಾನ್ ಸಬ್ಮಿಟ್ ದ ಡೇಟಾ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗ ಇನ್ಫಾರ್ಮೇಶನ್ ಏನಂತಂದ್ರೆ ಅವರು ಸೆಟ್ ಮಾಡ್ಕೋಬಹುದು. ಸೇ ಈಗ ಇಷ್ಟು ತೋರಿಸಿ ಲಾಗ್ಔಟ್ ಮಾಡ್ರಿ. ಇಲ್ಲಿ ಇನ್ನೊಬ್ಬರು ಬರ್ತಾನ, ದಟ್ ಇಸ್ ಅಡ್ಮಿನಿಸ್ಟ್ರೇಟರ್. ಸೊ ಅಡ್ಮಿನಿಸ್ಟ್ರೇಟರ್ ಸೆಲೆಕ್ಟ್ ಮಾಡಿ, ಯೂಸರ್ ನೇಮ್ ಬಂದು ಇಟ್ ಇಸ್ ಅಡ್ಮಿನ್, ಪಾಸ್ವರ್ಡ್ ಬಂದು ಅಡ್ಮಿನ್ 123. ಇದು ನೆನಪಿಟ್ಕೋಬೇಕು ನೀವು. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 123 ಬರ್ಕೊಂಡ್ಬಿಡ್ರಿ ಎಲ್ಲಾರು. ದಟ್ ಇಸ್ ದ ಬೆಸ್ಟ್ ಥಿಂಗ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾನ, ಅಡ್ಮಿನಿಸ್ಟ್ರೇಟರ್ ವೆರಿ ಸಿಂಪಲ್. ಅವ್ನ ಕೆಲಸ ಏನಂತಂದ್ರೆ ಇಲ್ಲಿ ವ್ಯೂ ಅಸೆಟ್ಸ್ ಇನ್ ದಿಸ್ ಕೇಸ್.
ಯಾರ್ಯಾರು ಏನೇನ್ ಪ್ರಾಪರ್ಟೀಸ್ ಹಾಕ್ಯಾರ ಅವಷ್ಟು ಪ್ರಾಪರ್ಟಿ ಡೀಟೇಲ್ಸ್ಗಳು ನೋಡ್ಬೋದು ಅಡ್ಮಿನಿಸ್ಟ್ರೇಟರ್. ಸೊ ಎಕ್ಸಾಂಪಲ್ ನೀವು ಆಡ್ ಮಾಡಿದ್ದು ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅವ ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದಾರೆ ಯೂಸರ್ ಇನ್ಫಾರ್ಮೇಶನ್ ನೋಡ್ಬೋದು. ಸೊ ಇಲ್ಲಿ ಇಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ಸ್ ಇದಾರೆ. ಸೊ ಅವನಿಗೆ ಯಾರಾದ್ರೂ ಯೂಸರ್ ಸುಮ್ಮನೆ ಅಕೌಂಟ್ ಕ್ರಿಯೇಟ್ ಮಾಡಿ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಹಾಕ್ಲಿಕ್ಕತ್ತಾರ ಅಂತಂದ್ರೆ ಅಂತ ಕೇಸ್ನಾಗ ಅವ ಆ ಪರ್ಟಿಕ್ಯುಲರ್ ಯೂಸರ್ ಡಿಲೀಟ್ನು ಮಾಡ್ಬೋದು. ಸೊ ಡಿಲೀಟ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ, ಆ ಯೂಸರ್ ಡಿಲೀಟ್ ಆಗ್ತದೆ. ಈ ರೀತಿಯೊಳಗ ಯಾರಾದ್ರೂ ಒಬ್ರು ಅನ್ನೆಸೆಸರಿ ಯೂಸರ್ ಇದ್ರು ಅಂದ್ರೆ ಅಕೌಂಟ್ ಡಿಲೀಟ್ ಮಾಡ್ಬೋದು, ಅಥವಾ ರಿಜಿಸ್ಟರ್ಡ್ ಯೂಸರ್ ಇದ್ರು ಅಂತಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ಅವ ನೋಡ್ಕೋಬಹುದು. ಈ ರೀತಿಯೊಳಗ ಒಂದು ಪ್ರಾಪರ್ಟಿನ ಅರೇಂಜ್ ಮಾಡ್ಲಿಕ್ಕೆ ನಾವೇನಂತಂದ್ರೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ ಅಸೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳ್ಬೇಕ್ರಿ. ಅದು ಅರ್ಥ ಆಗ್ಯದ್ರಿ? ಇದು ಎಲ್ಲರ ಡೌಟ್ಸ್ ಇತ್ತಂದ್ರೆ ಕೇಳ್ರಿ, ಹೇಳ್ತೇನ್ರಿ. ಫಸ್ಟ್ ನೀವೇನ್ ಮಾಡ್ತೀರಿ, ಒಂದು ಯೂಸರ್ ರಿಜಿಸ್ಟರ್ ಮಾಡ್ತೀರಿ, ಲಾಗಿನ್ ಮಾಡ್ತೀರಿ, ಒಂದು ಪ್ರಾಪರ್ಟಿ ಆಡ್ ಮಾಡ್ತೀರಿ, ಪ್ರಾಪರ್ಟಿ ಸರ್ಚ್ ಮಾಡಬಹುದು, ಪಾಸ್ವರ್ಡ್ ಚೇಂಜ್ ಮಾಡ್ತೀರಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 1 2 3 ಲಾಗಿನ್ ಆಗ್ತಾನ. ಲಾಗಿನ್ ಆಗಿ ಅವ ಯಾರ್ಯಾರು ಪ್ರಾಪರ್ಟೀಸ್ ಆಡ್ ಮಾಡ್ಯಾರ ಅವ್ರದ್ದು ಪ್ರಾಪರ್ಟೀಸ್ಗಳು ನೋಡ್ಬೋದು ಅಥವಾ ಅಸೆಟ್ ನೋಡ್ಬೋದು. ನೆಕ್ಸ್ಟ್ ರಿಜಿಸ್ಟರ್ಡ್ ಯೂಸರ್ಸ್ ಯಾರ್ಯಾರು ಇದಾರ ಅವ್ರ ರಿಜಿಸ್ಟರ್ಡ್ ಯೂಸರ್ ಇನ್ಫಾರ್ಮೇಶನ್ ನೋಡ್ಬೋದು. ಇಷ್ಟನ್ನು ನೀವು ರನ್ ಮಾಡಿ ತೋರಿಸ್ಬೇಕು. ಇದನ್ನ ನಿಮ್ದು ರೆಕಾರ್ಡಿಂಗ್ ಮಾಡಿದ್ದದ ಎಕ್ಸಿಕ್ಯೂಷನ್, ಇದನ್ನ ಗ್ರೂಪ್ನಾಗ ಇವತ್ತು ಸಂಜೆಗೆ ಶೇರ್ ಮಾಡ್ತೀನಿ. ನೀವು ಅದು ವಿಡಿಯೋಸ್ ನೋಡ್ಕೋತೀರಿ. ನೆಕ್ಸ್ಟ್ ವೀಕ್ನ ನಿಮ್ಗೆ ಕಾಲೇಜಿಗೆ ಬರ್ಲಿಕ್ಕೆ ಹೇಳ್ತೀನಿ, ಒಂದಿನ ಟೈಮ್ ನೋಡ್ಕೊಂಡು ಅವತ್ತಿನ ದಿನ ಕಾಲೇಜ್ನಾಗ ನಿಮ್ ಕಡೆಯಿಂದ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತೇನ್ರಿ. ಅರ್ಥ ಆಯ್ತ್ರಿ?